ನಮಸ್ಕಾರ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ಯೂಟ್ಯೂಬ್ ಬ್ಲಾಗ್ ದಕ್ಷಿಣ ಭಾರತದಲ್ಲೇ ಅತಿ ಕಷ್ಟಕರವಾದ ಚಾರಣ ಕುಮಾರ ಪರ್ವತ ಚಾರಣದ ಬಗ್ಗೆ. ನಮ್ಮ ಈ ಪರ್ವತ ಚಾರಣ ಸ್ಟಾರ್ಟ್ ಮಾಡಿದ್ದು ಕುಕ್ಕೆಯಿಂದ. ಹಿಂದಿನ ದಿನ ಕುಕ್ಕೆನಲ್ಲಿ ಒಂದು ಅತಿಥಿ ಗೃಹನ ಬುಕ್ ಮಾಡಿದ್ದ ನಮ್ಮ ಟ್ರೆಕ್ ಗೈಡ್ ಹಾಗೂ ನನ್ನ ಗೆಳೆಯ ಪ್ರವೀಣ. ನಾವು ಟ್ರೆಕ್ಕಿಂಗ್ ಸ್ಪಾಟ್ನ ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ 6 ಗಂಟೆ ಆಗಿ ಹೋಗ್ಬಿಟ್ಟಿತ್ತು. ಹೋಗಿ ನೋಡಿದರೆ ಕ್ಯೂ. ಟ್ರೆಕ್ಕಿಂಗ್ ಶೂ ಇಲ್ಲದೆ ಹತ್ತೋಕೆ ಆಗಲ್ಲ ಅಂತ ಎದುರಿಸಿದ್ದ ನಮ್ಮ ಗೈಡ್ ಪ್ರವೀಣ. ಕ್ಯಾಶುವಲ್ ಶೂ ಹಾಕಿದ್ದ ನನಗೆ ಹೆದರಿಕೆನೇ ಆಗೋಗಿತ್ತು, ಯಾಕಂದರೆ ಇದೇ ಮೊದಲು ನಾನು ಟ್ರೆಕ್ಕಿಂಗ್ ಮಾಡ್ತಾ ಇರೋದು ಬೇರೆ. ಯಾರು ಟ್ರೆಕ್ಕಿಂಗ್ ಶೂ ಹಾಕೇ ಇಲ್ವಲ್ರು ಅಂತ ಹೇಳ್ತಾ ಇದ್ದ ಪ್ರವೀಣ. ಟ್ರೆಕ್ಕಿಂಗ್ ಮಾಡೋಕೆ ಬೇಕಾಗಿರೋದು ಶೂ ಅಲ್ವೋ ಛಲ ಅಂತ ಜೋಶ್ನಲ್ಲಿ ಒಂದು ಡೈಲಾಗ್ ಏನೋ ಹೊಡೆದೆ. ಅಷ್ಟರಲ್ಲಿ ರೇಂಜ್ ಆಫೀಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋಕೆ ಅಂತ ಬಂದರು. ಡಾಕ್ಯುಮೆಂಟ್ನ ವೆರಿಫೈ ಮಾಡಿಸಿ ಟಿಕೆಟ್ ನಂಬರ್ನ ರಿಜಿಸ್ಟ್ರ್ ಮಾಡಿ ಸಿಹಿಯಾದ ಸಹಿನ ಹಾಕಿದ್ವಿ ಎಲ್ಲರೂ. ಸಿಗ್ನೇಚರ್ ಹಾಕಿ ಪ್ಲಾಸ್ಟಿಕ್ ಕವರ್ನ ಕೌಂಟ್ಗೆ ಅಂತ ಹೋದ್ವಿ. ನನಗೆ ತುಂಬ ಇಷ್ಟ ಆಗಿದ್ದು ಸಂಗತಿ ಏನಂದರೆ ಇದೆ, ಎಲ್ಲ ಪ್ಲಾಸ್ಟಿಕ್ ಕವರ್ನ ಕೌಂಟ್ ತಗೊಳ್ತಾರೆ. ರಿಟರ್ನ್ ಬರುವಾಗ ಅಷ್ಟೇ ಪ್ಲಾಸ್ಟಿಕ್ ಕವರ್ ಇರಬೇಕು, ಇಲ್ಲ ಅಂತಂದರೆ ಡೆಪಾಸಿಟ್ ಅಮೌಂಟ್ ಕೊಡೋದೇ ಇಲ್ಲ. ಇದೇ ಕಾರಣಕ್ಕೆ ಚಾರಣದ ಪ್ರತಿ ದಾರಿಯಲ್ಲೂ ನಿಮಗೆ ಒಂದೇ ಒಂದು ಪ್ಲಾಸ್ಟಿಕ್ ಕೂಡ ನೋಡೋಕ್ಕೆ ಸಿಗಲ್ಲ. ಈ ಪ್ಲಾಸ್ಟಿಕ್ ಕೌಂಟ್ ಡೆಪಾಸಿಟ್ ಪ್ಲಾನ್ ಇದೆಯಲ್ಲ, ಇದನ್ನು ಎಲ್ಲ ಕಡೆ ಎಲ್ಲ ಟೂರಿಸಂ ಪ್ಲೇಸ್ನಲ್ಲೂ ಅಪ್ಲೈ ಮಾಡಬೇಕು. ಇದೇ ನೋಡಿ ಕುಮಾರ ಪರ್ವತದ ಹೆಬ್ಬಾಗಿಲು. ಚಾರಣ ಮಾಡಬೇಕು ಅನ್ನೋ ನನ್ನ ತುಂಬ ದಿನದ ಕನಸಿನ ದಾರಿ. ಈ ಮಹಾದ್ವಾರದ ಹತ್ರ ಒಂದು ಒಳ್ಳೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಎಲ್ಲರೂ ಅಲ್ಗಿಂಚ್ತಾ ಒಂದು ಒಳ್ಳೆ ಫೋಟೋ ತೆಗೆಸ್ಕೊಂಡ್ವಿ. ಪರ್ವತಾರೋಹಣ ಶುರುವಾಗೇ ಬಿಡ್ತು. ಎಲ್ಲರೂ ಜೋಶ್ನಲ್ಲೇ ಇದ್ವಿ. ಬೆಂಗಳೂರಿನಲ್ಲಿ ಆ ಟ್ರಾಫಿಕ್ಕು, ಆ ವೆಹಿಕಲ್ ಸೌಂಡು, ಆ ಮಾಲಿನ್ಯದ ಗಾಳಿ ಕುಡಿತಿದ್ದ ನನಗೆ ಈ ಕಾಡಿನ ಮಧ್ಯ ಎಲೆಗಳ, ಆ ಪಕ್ಷಿಗಳ ಶಬ್ದ, ಸ್ವಚ್ಛವಾದ ಗಾಳಿ ಮನಸ್ಸಿಗೆ ನೆಮ್ಮದಿ ನೀಡ್ತಿತ್ತು. ಎಲ್ಲರೂ ಚಾರಣ ಕೋಲನ್ನು ತಗೊಂಡು ಬಂದಿದ್ರು. ಹಂಗಂದ್ರೆ ಏನಂತ ಕೇಳ್ತಿದ್ರಾ? ಅಯ್ಯೋ, ಟ್ರೆಕ್ಕಿಂಗ್ ಸ್ಟಿಕ್ ಕಣ್ರಿ. ನಾನು ಮಾತ್ರ ಕೈ ಬೀಸ್ಕೊಂಡು ಹಂಗೆ ಬಂದಿದ್ದೆ. ಆಮೇಲೆ ಹೋಗ್ತಾ ಗೊತ್ತಾಯಿತು ಅದ್ರದ್ದು ಬೆಲೆ ಏನು ಅಂತ. ನಾನು ಅಲ್ಲೇ ಬಿದ್ದಿದ್ದೊಂದು ಬೇರನ್ನ ತಗೊಂಡು ಅದನ್ನೇ ಟ್ರೆಕ್ಕಿಂಗ್ ಸ್ಟಿಕ್ಕಾಗಿ ಮಾಡ್ಕೊಂಡು ಸೆಲ್ಫಿ ಸ್ಟಿಕ್ನ ಒಂದು ಕೈಲಿ ಹಿಡ್ಕೊಂಡು ಪರ್ದ ಆಡ್ಕೊಂಡು ಹತ್ತುತ್ತಾ ಇದ್ದೆ. ಇದೇ ಗ್ಯಾಪಲ್ಲಿ ನಮ್ಮ ಯಾವುದೋ ಒಂದು ಡೈಲಾಗ್ ಹೊಡಿತೀನಿ ಅಂದ್ರು. ಅದೇನು ಅಂತ ಕೇಳ್ರಿ ನೀವೇ. ನೀನೇನಪ್ಪ? ನಾವು ಮಾತಾಡೋದಿಲ್ಲ, ಕಾಡ್ ಮಾತಾಡತ್ತೆ, ಕಿವಿ ಇಟ್ಟು ಕೇಳಿಸ್ಕೊಳ್ಳಿ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಹೋಗ್ತಾ ದಾರಿ ಎಷ್ಟು ಕಷ್ಟ ಆಗ್ತಾ ಇತ್ತು ಅಂದರೆ, ನಾನು ಕೇಳ್ಪಟ್ಟಿದ್ದೆ ಕುಮಾರ ಪರ್ವತ ತುಂಬ ಕಷ್ಟಕರವಾದ ಟ್ರೆಕ್ ಅಂತ. ಹೋಗ್ತಾ ಗೊತ್ತಾಯಿತು ಅದರ ಅನುಭವ ಏನು ಅಂತ. ನೋಡಿ, ಇಲ್ಲಿ ದಾರಿಗಳು ಯಾವ ಥರ ಇತ್ತು ಅಂತಂದರೆ, ನಾವು ಕರೆಕ್ಟಾಗಿ ಕಾಲು ಹಿಡ್ದೇ ಇದ್ದರೆ ಜಾರ್ಕೊಂಡು ಕಾಲು ಏನಾದರೂ ಆಗೋದಂತರೂ ಕಾಯಂ. ಅದರಲ್ಲಿ ಬೇರೆ ನಮ್ಮ ಒಬ್ಬರು ಬ್ರೋ ನೋಡಿದರೆ ಒಳ್ಳೆ ಇನ್ಸ್ಪಿರೇಷನ್ ಥಾಟ್ನ ಶೂನಲ್ಲೇ ಹಾಕೊಂಬಂದಿದ್ರು. ಅದೇನು ಅಂದರೆ ಇಂಪಾಸಿಬಲ್ ಇಸ್ ನಥಿಂಗ್ ಅಂತೆ. ಇಂಥವ್ರಿಂದನೇ ಕುಮಾರ ಪರ್ವತನ ಕಂಪ್ಲೀಟ್ ಮಾಡ್ತಿರೋದು ಎಷ್ಟೊಂದು ಜನ. ಬೋಟ್ ಮೇಲೆಲ್ಲ ಇಟ್ಕೊಂಡಿದ್ದಾರೆ ಇನ್ಸ್ಪಿರೇಷನ್ ಕೋಟ್ನ. ಪರ್ವತನ ಹತ್ತೆ ಹತ್ತುತ್ತೀವಿ, ಏನು ಕಾಣ್ತಾನೆ, ಯಾವ ವ್ಯೂ ಕಾಣ್ತಾನೆ ಇಲ್ಲ. ಆಮೇಲೆ ಈ ಪಾಯಿಂಟಿಗೆ ಬಂದಮೇಲೆ ಸೂರ್ಯ ಕಿರಣಗಳ ಸ್ಪರ್ಶ ಆಯಿತು. ಆಹಾ, ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾದ ಸನ್ ಕಿಸ್ ಇಲ್ಲ ಆಯ್ತು ನಮಗೆ. ಆಮೇಲೆ ಅಂದ್ಕೊಂಡ್ವಿ ಇಲ್ಲಿ ಏನಾದರೂ ವ್ಯೂ ಕಾಣ್ಬೋದು ಅಂತ. ನಾವು ಅಂದ್ಕೊಂಡಂಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಪರ್ವತಗಳ ಸಾಲು ಕಾಣ್ತಾ ಹೋಯಿತು. ನಾನೇನು ಅಂದ್ಕೊಂಡೆ ಇದೇ ಕುಮಾರ ಪರ್ವತ ಅಂತ. ಆಮೇಲೆ ನಮ್ಮ ಪ್ರವೀಣ ಎಕ್ಸ್ಪ್ಲೇನ್ ಮಾಡಿದ. ಅದು ಶೇಷ ಪರ್ವತ, ಅದರಿಂದ ಕಾಣೋದು ಕುಮಾರ ಪರ್ವತ. ಅಲ್ಲಿಗೆ ಹೋಗ್ಬೇಕೇನೋ, ಅದಕ್ಕೆ ಹತ್ತಿ ಇಳಿದು ಇನ್ನ ಮೇಲೆ ಹತ್ಬೇಕು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ನೀರು ತುಂಬಿಸ್ಕೋಣ ಬರ್ರೋ ಇಲ್ಲಿ ಹಂಗೆ. ಫೈನಲಿ ಭಟ್ರು ಮನೆ ಕಾಣಿಸ್ತಿದೆ. ಟೈಮ್ ಎಷ್ಟು? ಕೆಳಗಿಳಿದು ಮತ್ತೆ ಹತ್ಬೇಕಾ? ಇನ್ನೇನು ಮತ್ತೆ ಅಲ್ಲೇ ಇರ್ತೀಯಾ? ಇಲ್ಲೇ ತಿನ್ಬಿಡ್ಬೋದು. ಅವ್ರನ್ನ ಫುಡ್ ಆರ್ಡರ್ ಮಾಡಬೇಕು. ಇಲ್ಲೇ ಚಿಟ್ಟು ಹೇಳ್ತೀನಿ. ಎಲ್ಲರೂ ಬರ್ತೀರಾ? ಪ್ರವೀಣ
ಭಟ್ರು ಮನೆಗೆ ಗ್ರೋಸರೀಸ್ ಎಲ್ಲ ಹಿಂಗ ಬ್ಲಿಂಕಿಟ್ ಮಾಡ್ತಾರಾ? ಹೌದು, ಜೆಪ್ಟೋ ಮಾಡ್ತಾರಾ? ಬರೀ ಇಂಥದೆಯ. ಏನು ಭಟ್ರು ಮನೆ ಹತ್ರ ಇದೀವಿ, ಇಳಿತಾ ಇದೀವಿ. ನಾನು ಬಂದಿರೋದೇ ಹೆಚ್ಚು, ಮತ್ತೆ ಹಿಸ್ಟ್ರಿ ಬೇರೆ ತಿಳ್ಕೊಂಬರ್ಬೇಕಾ ನೀನು? ಆಯ್ತು, ನೀನು ಬಂದಿದೆಯಲ್ಲ, ಹೇಳು ಹಿಸ್ಟ್ರಿ ಏನಂತ. ಊರ್ ನೋಡಕ್ ಬಂದವನು ಊರ್ ಬಗ್ಗೆ ತಿಳ್ಕೊಂಡ್ ಬರ್ತಾನೆ. ಊರ್ ನಾಡಕ್ ಬಂದವನು ಊರಿಗೆ ಅವನೇನಂತ ತೋರಿಸ್ತಾನೆ. ಗೊತ್ತಾಯ್ತೇನೋ ನಾನು ಯಾರು ಅಂತ ಗೊತ್ತಾಯ್ತಾ ಈಗ? ये बड़ी अच्छी बात कही आप. ಇದೇ ನೋಡಿ ಭಟ್ರು ಮನೆ. ಕುಮಾರ ಪರ್ವತ ಹತ್ತುವರಿಗೆ ಭಟ್ರು ಮನೆ ಮರುಭೂಮಿಯಲ್ಲಿ ಸಿಗುವ ನೀರು ಥರ. ನಿಸರ್ಗದ ಮಡಿಲಲ್ಲಿ ಇರುವ ಈ ಮನೆ ಚಾರಣಿಗರಿಗೆ ಪೆಟ್ರೋಲ್ ಬಂಕ್ ಅಂತಾನೆ ಹೇಳ್ಬೋದು. ಇಲ್ಲೇ ಭಟ್ರು ಮನೆಯಲ್ಲೇ ಸ್ವಲ್ಪ ನಾವು ವಿಶ್ರಾಂತಿ ಪಡೆದು ಜೊತೆಗೇನೆ ತಂದಿದ್ದ ತಿಂಡಿನ ಇಲ್ಲೇ ತಿನ್ಕೊಂಡ್ವಿ. ಭಟ್ರು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ಆದರೆ ಮಧ್ಯಾಹ್ನ ಊಟಕ್ಕೆ ಆರ್ಡ್ರ್ ಮಾಡಿದ್ವಿ. ಪ್ರತಿ ಪ್ಲೇಟ್ಗೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮುಂಚೆ ಯಾರಾದರೂ ಆರ್ಡ್ರ್ ಮಾಡಬೇಕು ಅಂತ ಹೇಳಿದರೆ ಭಟ್ರು ಮನೆ ನಂಬರ್ನ ಇಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ನೀವು ಮುಂಚಿತವಾಗಿ ಆರ್ಡ್ರನ್ನು ಮಾಡ್ಬೋದು. ಪ್ಲಾಸ್ಟಿಕ್ನ ಎಕ್ಸಾಮ್ ಹಾಕೋರಿಗೆ ಕುಮಾರ ಪರ್ವತ ಕರ್ಕೊಂಡ್ಬರ್ಬೇಕು. ಅವಾಗ ಗೊತ್ತಾಗುತ್ತೆ ಪ್ಲಾಸ್ಟಿಕ್ ವ್ಯಾಲ್ಯೂ ಏನು ಅಂತ. ಎಷ್ಟು ಅಂತ ಸಾಕಲ್ಲ, 500 ರೂಪಾಯಿ, 500, 2000 ಇದೆ, 2000, 3000. ಕಮರಪ್ಪ ಇದು ನನ್ನ ಲೆಕ್ಕ ಚಿತ್ರದವನು. ಭಟ್ರು ಮನೆ ಬೇಕು. ಮಿಯೋ ಹಮಾರಾ ಬಿಲ್ಲಿ ಹಮಾರಾ ಮಿಯೋ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಭಟ್ರು ಮನೆಯಲ್ಲಿ ಊಟ ಎಲ್ಲ ಆರ್ಡ್ರ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಪ್ರವೀಣ ನೆಕ್ಸ್ಟ್ ಎಲ್ಲೋ? ಪ್ರವೀಣನೇ ಇಲ್ಲಲ್ಲೋ? ಚೆಕ್ ಪೋಸ್ಟ್. ಸಡನ್ನಾಗಿ ಈ ಗಾಗಲ್ಸ್ ಇಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಆ ಪ್ಲಾಸ್ಟಿಕ್ ಅವ್ರನ್ನೆಲ್ಲ ಬ್ಯಾಗಲ್ಲಿ ಇಟ್ಕೋಬೇಕಾದ್ರೆ ಸಡನ್ನಾಗಿ ಈ ಗಾಗಲ್ಸ್ ಸಿಕ್ತು. ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಇನ್ಮೇಲೆ ಕೇಳಬೇಕಾ? ಶೋಕಿಯೋ ಶೋಕಿ. ಇದು ನಾನು, ಇದು ನನ್ನ ಹೈಕಿಂಗ್ ಸ್ಟಿಕ್ಕು. ಭಟ್ರು ಮನೆಯಿಂದ ಒಂದು 20 ಮಿನಿಟ್ಸ್ ಹಾಗೆ ನಡ್ಕೊಂತ ಹೋದ್ವಿ. ನಮಗೆ ಚೆಕ್ ಪೋಸ್ಟ್ ಸಿಕ್ತು. ಚೆಕ್ ಪೋಸ್ಟಲ್ಲಿ ರಿಜಿಸ್ಟ್ರ್ ಮಾಡಿ ಹಾಗೆ ಮುಂದೆ ಹೋದರೆ ಅಬ್ಬಬ್ಬಾ, ಅದೆಂಥ ಪ್ರಕೃತಿಯ ಸೌಂದರ್ಯ. ಪ್ರಕೃತಿ ನಿನಗೆ ನೀನೇ ಸಾಟಿ. ಹಲೋ, ಇಲ್ಲಿ ಪ್ರಕೃತಿ ಅಂದರೆ ಫಾರ್ ಯುವರ್ ಇನ್ಫಾರ್ಮೇಷನ್ ನಿಸರ್ಗ. ಹೋಗ್ರಿ ಅತ್ಲಾಗೆ, ನಿಸರ್ಗನೂ ಹುಡುಗಿ ಹೆಸರೇ. ಎಲ್ಲ ಚೆನ್ನಾಗಿರೋ ಹೆಸರು ಇವರೇ ಇಟ್ಕೊಂಡು ನಮಗೇನು ಉಳಿಸಿಲ್ಲ. ಸ್ಮಾಲ್ ಕಾಷನ್, ನೋ ಗರ್ಲ್ಸ್ ಆರ್ ಪ್ರೇಸ್ಡ್ ಇನ್ ದಿಸ್ ವಿಡಿಯೋ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಶೇಷಗಿರಿ ಪರ್ವತ ಇನ್ನೇನು ಹತ್ರ ಇದ್ದೀವಿ. ಪ್ರವೀಣ ಇನ್ನು ಎಷ್ಟು? ಅರ್ಧ ಆಗಿದೆ ಅಷ್ಟೇ. ಶೇಷಗಿರಿಗೆ ಇನ್ನು ಎಷ್ಟಿದೆ? 3 + 2 5 ಓಕೆ.